ನಮಸ್ಕಾರ. ವೆಲ್ಕಮ್ ಟು ಟ್ರೂ ಲೈಫ್ಸ್ ನ್ಯೂಸ್ ಚಾನಲ್. ಚುನಾವಣೆ ನಡೆಯೋದು ಜನಗಳ ಒಳಿತಿಗೋಸ್ಕರ, ಅವರ ಒಂದು ಆಡಳಿತವನ್ನು ಅವರೇ ಮಾಡಿಕೊಳ್ಳಲಿಕ್ಕೆ ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡ್ಬೋದು ಅಂತ ಈ ಒಂದು ಪ್ರಜಾತಂತ್ರದಲ್ಲಿ ನಾವೆಲ್ಲ ಅಂದ್ಕೊಂಡಿದ್ವಿ. ಬಟ್ ಇವತ್ತಿನ ಮಟ್ಟಿಗೆ ಅದು ರಾಷ್ಟ್ರ ರಾಜಕಾರಣ ಆಗಿರ್ಬೋದು ಅಥವಾ ರಾಜ್ಯ ರಾಜಕಾರಣ ಆಗಿರ್ಬೋದು, ಎರಡನ್ನೂ ನೋಡಿದಾಗ ನಮ್ಗೆ ಅನ್ಸೋದೇನು ಅಂತಂದರೆ ಚುನಾವಣೆ ಅನ್ನೋದು ಒಂದು ದೊಡ್ಡ ರಾಜಕೀಯ ಮಾಫಿಯಾ ಆಗಿ ಪರಿವರ್ತನೆ ಆಗಿದೆ. ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅವನ ಹತ್ರ ಓಟ್ ಹಾಕ್ಸ್ಕೊಂಡು ತೆರಿಗೆ ಕಟ್ಸ್ಕೊಂಡು ಬರೀ ಲೂಟಿ ಮಾಡೋದು, ಭ್ರಷ್ಟಾಚಾರ ಮಾಡೋದು, ವಂಚನೆ ಮಾಡೋದು, ಸುಳ್ಳು ಭಾಷಣ ಮಾಡೋದು ಇವತ್ತು ಈ ದೇಶದ ಅಧೋಗತಿ ಪರಿಸ್ಥಿತಿ ಬರಲಿಕ್ಕೆ ಬಂದಿರೋವಂಥ ಪರಿಸ್ಥಿತಿಗೆ ಕಾರಣ ಅಂತ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿದೆ. ಬಟ್ ಈ ನಿಟ್ಟಿನಲ್ಲಿ ಒಂದು ಕಡೆ BJP, ಒಂದು ಕಡೆ ಕಾಂಗ್ರೆಸ್ ಈ ರೀತಿ ಚುನಾವಣೆಗಳ ಮೇಲೆ ಚುನಾವಣೆ ನಾವು ಗೆಲ್ಲಬೇಕು, ತಾವು ಗೆಲ್ಲಬೇಕು, ನಾವು ಬಂದರೆ ಕಿಸಿತೀವಿ, ನೀವು ಬಂದರೆ ಕಿಸಿತೀವಿ ಅನ್ನೋ ಸಮಯದಲ್ಲಿ ತಮಿಳುನಾಡು ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ಆ್ಯಂಡ್ ಒಬ್ಬ ಸಿನಿಮಾ ನಟ, ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು, ವಿಜಯ್ ಅವರು ವಿಜಯ ಪತಾಕಿಯನ್ನು ತಮಿಳುನಾಡಲ್ಲಿ ತಮ್ಮ TVK ಪಕ್ಷದ ವಿಜಯೋತ್ಸವವನ್ನು ಆಚರಿಸುತ್ತಾ CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಬಿಡ್ತಾರೆ. ಅಂದರೆ ಜಸ್ಟ್ ಇಮ್ಯಾಜಿನ್, ಈ ವಿಜಯ್ ಅವರು ಗೆಲ್ಲಕ್ಕೆ ಮುಂಚೆ ಯಾರೂ ಕೂಡ ಚರ್ಚೆ ಮಾಡ್ತಾ ಇರಲ್ಲ. ಇವತ್ತು ಯಾವುದೇ ನ್ಯೂಸ್ ಚಾನಲ್ ತೆಗೆದು ನೋಡಿ, ಯಾವುದೇ ಯೂಟ್ಯೂಬ್ ತೆಗೆದು ನೋಡಿ, ವಿಜಯ್ ಅವರ ಸರ್ಕಾರ ತಮಿಳುನಾಡು ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಅಷ್ಟು ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, BJP ಅನ್ನೋದು ದೇಶದಲ್ಲಿ ಹೆಚ್ಚು 21 ರಾಜ್ಯಗಳಲ್ಲಿ ಅಥವಾ ಯೂನಿಯನ್ ಟೆರಿಟರೀಸ್ನಲ್ಲಿ ಸರ್ಕಾರ ಮಾಡಿದರೂ ಕೂಡ ಭಾರತದಲ್ಲಿ ಅತಿ ಹೆಚ್ಚಿನ ಚರ್ಚೆ ಆಗ್ತಾ ಇರೋದು ವಿಜಯ್. ಬಟ್ ಈ ವಿಜಯ್ ಅವರ ವಿಜಯಕ್ಕೆ ಅಷ್ಟು ಈಸಿಯಾಗಿ ಆಗಲಿಲ್ಲ. ಇವನ್ ಫಾರ್ ದಟ್ ಮ್ಯಾಟರ್ DMKಗೆ ಖರ್ಗೆ ಅವರು, ಕಾಂಗ್ರೆಸ್ ಅವರು, ಇನ್ಕ್ಲೂಡಿಂಗ್ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಸಹ ತಮಿಳುನಾಡಲ್ಲಿ ಸ್ಟಾಲಿನ್ ಅವ್ರಿಗೆ DMK ಪಕ್ಷಕ್ಕೆ ಕ್ಯಾನ್ವಸ್ ಮಾಡಿದ್ರೂ ಸಹ ಅಲ್ಲಿನ ಜನ ಕುಟುಂಬ ರಾಜಕಾರಣವನ್ನು ಡೆಕೆಡ್ಸ್ ಅಂದರೆ 16 ವರ್ಷಗಳ ಕಾಲ ಒಂದೇ ಕುಟುಂಬದಲ್ಲಿ ಒಂದೇ ಪಕ್ಷಕ್ಕೆ ಅಧಿಕಾರ ಇಟ್ಕೊಂಡಿದ್ದನ್ನು ಜನ ನಿರಾಕರಿಸಿದ್ರು. ವಿಜಯ್ ಅವರನ್ನು ಐ ಥಿಂಕ್ ವಿಜಯನ್ನಾಗಿ ಅಂದರೆ ದೇ ಮೇಡ್ ದೆಮ್ ಎ CM. ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತಿನ ಪರಿಸ್ಥಿತಿನಲ್ಲಿ ಮಾಫಿಯಾ ರಾಜಕಾರಣಿಗಳು ದೇಶದಲ್ಲಿ ಕಳೆದ 13 ವರ್ಷದಿಂದ BJP ಅಧಿಕಾರದಲ್ಲಿ ಕೂತ್ಕೊಂಡು 21 ರಾಜ್ಯಗಳಲ್ಲಿ BJP ಇದ್ಕೊಂಡು 217 ಲಕ್ಷ ಕೋಟಿ ಸಾಲ ಮಾಡಿದ್ರು. ಎಲ್ಲ ಮಾಡಿದರೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅಧಿಕಾರ ಮಾಡ್ಬೋದು ಅಥವಾ ಅಧಿಕಾರ ಹಿಡಿಬೋದು, ಒಂದು ಸರ್ಕಾರ ಫಾರ್ಮ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಒಂದು ಕಡೆ ಆದರೆ, ದಿಸ್ ಇಸ್ ಟಾಕ್ ಆಫ್ ತಮಿಳುನಾಡು. ಆ್ಯಂಡ್ ವಿಜಯ್ ಅನ್ನೋ ಒಬ್ಬ ವ್ಯಕ್ತಿ ಇವತ್ತಿನ ಯುವ ಜನತೆಗೆ ಬದಲಾವಣೆ ರಾಜಕಾರಣಕ್ಕೆ ಇನ್ಕ್ಲೂಡಿಂಗ್ ಕರ್ನಾಟಕದ ಬದಲಾವಣೆ ರಾಜಕಾರಣಕ್ಕೆ ಒಂದು ಐ ಥಿಂಕ್ ಮಾದರಿ ಆಗಿದ್ದಾರೆ, ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ. ಚರ್ಚೆಗಳಾಗ್ತಾ ಇದೆ ಕರ್ನಾಟಕದಲ್ಲಾಗಿರ್ಬೋದು, ಇಡೀ ದೇಶದಲ್ಲಿ ಚರ್ಚೆಗಳಾಗ್ತಾ ಇದೆ. ಯಾಕೆ ಈ BJP, ಕಾಂಗ್ರೆಸ್, ಅದೇ ಹಳೆ ಮುಖದ ರಾಜಕಾರಣಿಗಳು, ಅದೇ ಮಾಫಿಯಾಗಳು ಯಾಕೊಂದು ಬದಲಾವಣೆ ಅಂತ ಒಂದು ಕಡೆ ಆದರೆ, ದೇಶದಲ್ಲಿ 13 ವರ್ಷಗಳಿಂದ ಅಧಿಕಾರ ಇಟ್ಕೊಂಡಿರೋ BJP ಮೋದಿ ಸರ್ಕಾರ 21 ರಾಜ್ಯಗಳಲ್ಲಿ ಚುನಾವಣೆಗಳ ಮೇಲೆ ಚುನಾವಣೆಗಳನ್ನು ಗೆಲ್ಲುತ್ತಾ ಭಾಷಣಗಳಲ್ಲಿ ಹೊಟ್ಟೆ ತುಂಬುತ್ತಿಸುತ್ತಿರುವ ಕೇಂದ್ರ ಮೋದಿ ಸರ್ಕಾರ ಈಗ ಎಲ್ಲ ಗೆಲ್ಲೋವರೆಗೂ ನಾನು ಬೇಕು, ಬದಲಾವಣೆ ಬೇಕು, ನಾನೆಲ್ಲದನ್ನು ಗುಡ್ಡೆ ಹಾಕ್ಬಿಡ್ತೀನಿ, ನಾನು ಬದಲಾಯಿಸಿಬಿಡ್ತೀನಿ ನಿಮ್ಮ ಮನೆ ಬರ ಅಂತ ಹೇಳೋ ಮಾಫಿಯಾಗಳ ರಾಜಕಾರಣದಲ್ಲಿ ಮೋದಿಯವರು ಹೇಳಿದ್ದು ಬರೀ ಭಾಷಣವನ್ನು, ಚುನಾವಣೆ ಗೆಲ್ಲೋವರೆಗೂ BJP ಬೇಕು, BJPಗೆ ಓಟ್ ಹಾಕಿ, ನಮಗೋಸ್ಕರ ಓಟ್ ಹಾಕಿ ಅಂತ ಹೇಳೋ ಮೋದಿಯವರು ಈಗ ನೆನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಂತಂದರೆ, ಈಗ ಕಳೆದ 2 ತಿಂಗಳಿಂದ ಗ್ಯಾಸ್ ಇಲ್ದಿರ, ಊಟಕ್ಕೆ ಗ್ಯಾಸ್ ಇಲ್ದಿರ ಆಟೋದವರು, ಹೋಟೆಲ್ನವರು ಪರದಾಡೋದನ್ನು ನೋಡಿದಿರಿ. ನೆನ್ನೆ ಒಂದು ಹೊಸ ಡೈಲಾಗನ್ನು ಹೇಳಿದ್ದಾರೆ. ಏನಂತಂತಂದರೆ, ಡೀಸೆಲನ್ನು ಮಿತವ್ಯಯವಾಗಿ ಬೆಳೆಸಿ, ಅಂದರೆ ನೀವು ತುಂಬ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಅಂದರೆ ನಾನು ಇವಾಗ ಸ್ಟುಡಿಯೋಗೆ ಬಂದೆ, ಸ್ಟುಡಿಯೋಗೆ ಬರಬೇಡಿ ಅಂತ, ಫ್ಯಾಂಟಾಸ್ಟಿಕ್, ಬರೋಲ್ಲ, ಆಟೋ ಓಡಿಸ್ಬೇಡಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಡಿ, ಅಂದರೆ ನೀವು ಬೆಳೆಸಬೇಡಿ, ತುಂಬ ಕಮ್ಮಿ ಬೆಳೆಸ್ಕೊಳ್ಳಿ ಅಂತಂದರೆ ಸ್ಕೂಲಿಗೆ ಕಳಿಸೋ ಮಕ್ಕಳನ್ನ ಸ್ಕೂಲ್ ಕಳ್ಸೋಂಗಿಲ್ಲ, BMTC ಬಸ್ ಓಡಾಡೋಂಗಿಲ್ಲ, ಕೆಲಸಕ್ಕೆ ಹೋಗಂಗಿಲ್ಲ, ಅಂದರೆ ಮನೆಯಲ್ಲೇ ಕೂತ್ಕೊಂಡು ಭಜನೆ ಮಾಡಿನ ಗಂಟೆ ಬಾರಿಸಿ ಅಂತಿನ ಗೊತ್ತಿಲ್ಲ ಯಾವ ಅರ್ಥದಲ್ಲಿ ಇದನ್ನು ಹೇಳಿದ್ರು ಅಂತ. ಈ ದೇಶದಲ್ಲಿ ಕಳೆದ 13 ವರ್ಷಗಳಿಂದ ನಿಮ್ಮ ಜೀವನವನ್ನು ಬಂಗಾರ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಬಂದಂಥ ಕೇಂದ್ರ ಮೋದಿ ಸರ್ಕಾರ
ಈಗ ನಿನ್ನೆ ಬೆಂಗಳೂರಿಗೆ ಬಂದಿದ್ದಾರೆ. ಅವ್ರ ಸೆಕ್ಯೂರಿಟಿಗೆ ಸಾವಿರಾರು ಕೋಟಿ ಖರ್ಚಾಗುತ್ತೆ. ಅವ್ರು ಓಡಾಡೋ ಪ್ಲೇನ್ಗೆ ಸಾವಿರಾರು ಕೋಟಿ ವೆಚ್ಚ ಮಾಡಲಾಗುತ್ತೆ. ಅವರು ಓಡಾಡದಿರೋ ದೇಶನೇ ಇಲ್ಲ, ಸುತ್ತಾಡದಿರೋ ರಾಜ್ಯನೇ ಇಲ್ಲ. ಚುನಾವಣೆಗಳಿಗೆ ಅವ್ರು ಬಳಸೋಷ್ಟು ಹಣ ಯಾರು ಬಳಸೋಕ್ಕೆ ಕೆಪಾಸಿಟಿನೂ ಇಲ್ಲ. ಅವ್ರಿಗೆ ಚುನಾವಣೆ ಬೇಕು, ಅಧಿಕಾರ ಬೇಕು, ಗೆಲ್ಲಬೇಕು. ಬಟ್ ಆದರೆ ಸಾಮಾನ್ಯ ಜನ ಗ್ಯಾಸ್ ಇಲ್ಲ, ಇವತ್ತು ಬೆಲೆ ಏರಿಕೆ, ನಿರುದ್ಯೋಗ. ನಿನ್ನೆಯಿಂದ ಹೊಸ ಮಂತ್ರ ಏನು ಅಂತಂದರೆ ಪೆಟ್ರೋಲನ್ನು ಮಿತವ್ಯಯವಾಗಿ ಬಳಸಿ, ಕೆಲಸಕ್ಕೆ ಹೋಗಬೇಡಿ, ಅಂದರೆ ಡೀಸೆಲನ್ನು ಬಳಸಬೇಡಿ. ಆಮೇಲೆ ಇನ್ನೊಂದು ಹೆಚ್ಚು ಆಘಾತಕಾರವಾದಂಥ ಒಂದು ಸಂಗತಿ ಏನು ಅಂತಂದರೆ, ನೀವು ಚಿನ್ನವನ್ನು ಸಹ ಖರೀದಿ ಮಾಡಬೇಡಿ. ಯಾರಿಗೋಸ್ಕರ? ಮೋದಿಗೋಸ್ಕರ. ಈ ಮೋದಿ ಅಧಿಕಾರಕ್ಕೋಸ್ಕರ, ಈ ಮೋದಿ BJP ಸರ್ಕಾರಕ್ಕೋಸ್ಕರ ನೀವು ಚಿನ್ನನೂ ಖರೀದಿ ಮಾಡೋಂಗಿಲ್ಲ, ಪೆಟ್ರೋಲ್ನೂ ಬಳಸೋಂಗಿಲ್ಲ, ಡೀಸೆಲ್ನೂ ಬಳಸೋಂಗಿಲ್ಲ. ಹಾಗಾದರೆ ಮಕ್ಕಳನ್ನೆಲ್ಲ ಮನೆಗೆ ಇರಲಿ, ಮನೆಯಲ್ಲಿ ಸಂಪಾದನೆ ಮಾಡೋರು ಸಹ ಗಾಡಿನ ಬಳಸೋದು ಬೇಡ, ಅವರು ಸಹ ಮನೆಯಲ್ಲೇ ಇರಲಿ, BMTC ಬಸ್ಸುಗಳು ಓಡಾಡ್ದಿರಲಿ, ಗಾಳಿ ಕುಡ್ಕೊಂಡು ಜೀವನ ಮಾಡೋ ಮಟ್ಟಕ್ಕೆ ಈ ದೇಶವನ್ನು ಮುಂದುವರಿಸಿದಂಥ ಐ ಥಿಂಕ್ ಕೀರ್ತಿ, ಅಂದರೆ ಇದಕ್ಕೆ ನಿಮ್ಗಳಿಗೆ ನಾವು ಇದಕ್ಕೆ ನಾವು ನಿಮ್ಗಳಿಗೆ ಐ ಥಿಂಕ್ ಜವಾಬ್ದಾರಿಯನ್ನು ಮಾಡಬೇಕಾಗತ್ತೆ. ಕ್ರಿಮಿನಲ್ಗಳ ಕೈಯಲ್ಲಿ, ಮಾಫಿಯಾಗಳ ಕೈಯಲ್ಲಿ ದೇಶದ ಅಧಿಕಾರವನ್ನು, ದೇಶದ ಅಧಿಕಾರ ಚುಕ್ಕಾಣಿಯನ್ನು ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಈ ದೇಶವನ್ನು ಒಡೆದು ಇವತ್ತು ಡೀಸೆಲ್ಲು, ಪೆಟ್ರೋಲು, ನಾಳೆ ದಿವಸ ಹೇಳ್ಬೋದು ಒಂದೇ ಹೊತ್ತು ಊಟ ಮಾಡಿ ಅಥವಾ ಊಟನೇ ಮಾಡಬೇಡಿ, ಈ ದೇಶಕ್ಕೆ ಆತಂಕ ಆಗ್ತಾ ಇದೆ, ಎಲ್ಲರೂ ಮೋಸ್ಟ್ಲಿ ಸೂಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೂ ಸಹ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅಂಥ ಮಾನಗೇಡಿ ಮಾಫಿಯಾ ರಾಜಕಾರಣಿಗಳ ಕೈಯಲ್ಲಿ ರಾಜ್ಯ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ. ಜನರು ಮೌನಕ್ಕೆ ತಾಳಿದ್ದಾರೆ. ಕರ್ನಾಟಕದಲ್ಲಿ ಇದನ್ನೆಲ್ಲ ನೋಡ್ತಾ ಜನರು ಯಾಕಪ್ಪ ಕಾಂಗ್ರೆಸ್ಗೆ ಓಟ್ ಹಾಕಿದ್ರಿ, ಯಾಕಪ್ಪ ನಾವು BJPಗೆ ಓಟ್ ಹಾಕ್ರಿ, ಓಕೆ ವಾಟ್ ಈಸ್ ದ ಆಲ್ಟರ್ನೇಟಿವ್ ಅನ್ನೋದಾಯಿತು ಅಂತಂದರೆ, ವಿಜಯ್ ಅವರ ಒಂದು ಅಲೆ ಏನಿದೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಸಹ ಮಾಡ್ತಾ ಇದೆ. ದುನಿಯಾ ವಿಜಯ್ ನೆಕ್ಸ್ಟು CM, ದುನಿಯಾ ವಿಜಯ್ ಇದಕ್ಕೆ ಬರ್ಬೋದು, ಮತ್ತು ಜೈಲಲ್ಲಿರೋ ದರ್ಶನ್ನು ರಾಜಕೀಯಕ್ಕೆ ಬರ್ಬೋದು, KRS ಪಾರ್ಟಿಯವರು ಬದಲಾವಣೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅಂತ ಇನ್ನೂ ಹೆಚ್ಚಿನ ಚರ್ಚೆ ಆಗ್ತಾ ಇರೋದು ಇಟ್ಸ್ ನನ್ ಅದರ್ ದ್ಯಾನ್ ನಟ ಉಪೇಂದ್ರ ಅವರನ್ನು ಬೇರೆ ಬೇರೆ ಮಾಧ್ಯಮಗಳು, ಜನ ಗೊತ್ತಿಲ್ಲ ನನಗೆ, ಮಾಧ್ಯಮಗಳು ಉಪೇಂದ್ರ ಅವರಿಗೆ ನೀವು ಪಕ್ಷ ಕಟ್ಟಿದ್ದೀರಾ, ನೀವು ಮುಂದಿನ ದಿನಗಳಲ್ಲಿ ವಿಜಯ್ ಥರ ಒಂದು ಅಲೆಯನ್ನು ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿ ಮಾಧ್ಯಮಗಳು ಕುಂಡಿಸ್ಕೊಂಡು ಸಂದರ್ಶನಗಳು ಮಾಡೋದನ್ನು, ಆ ಒಂದು ಚರ್ಚೆಗಳನ್ನು ನಾವು ನೋಡಿದ್ದೀವಿ. ಸಂತೋಷ, ಉಪೇಂದ್ರ ಅವರು ಮಾಡಿದ ಸಂತೋಷ. ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಮೂರೂ ಪಕ್ಷಗಳು, ಈ ಕರ್ನಾಟಕದಲ್ಲಿರೋ ಮೂರೂ ಪಕ್ಷಗಳನ್ನು ಎದುರಾಕ್ಕೊಂಡು ಸಂಘಟನೆ ಮಾಡಿ ತಮ್ಮನ್ನು ತಾವು ಇವತ್ತು ವಿಜಯ್ ಅವರ ವಿಜಯೋತ್ಸವವನ್ನು ನೋಡಿದ್ದೀವಿ. ಆ ತಮಿಳುನಾಡು CM ವಿಜಯ್ ಅವರನ್ನು ಅವ್ರ ಗರ್ಲ್ಫ್ರೆಂಡ್ ಜೊತೆ ಹೋಲಿಸ್ಕೊಂಡು, ಹೆಂಡ್ತಿ ಬಿಟ್ಟವನೇ ಅಂತ ಹೋಲಿಸ್ಕೊಂಡು, ಓದಿಲ್ಲ ಅಂತ ಅನ್ನಿಸ್ಕೊಂಡು, ಇವನ್ನೆಲ್ಲ ಬರೀ ಶೋಕಿವಾಲ ಅಂತ ಅಂದ್ಕೊಂಡು ಕರ್ನಾಟಕದಲ್ಲಿ ಇದೇ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹ ತಮಾಷೆ ಮಾಡಿರೋದು, ರೇಗಿಸಿರೋದನ್ನು ನೋಡಿದ್ದೀರಾ. ಯಾರ ಸಹಾಯವಿಲ್ಲದೆ ಜನರ ಒಂದು ಮನ್ನಣೆಯಿಂದ ಅಧಿಕಾರವನ್ನು ಇವತ್ತು CM ಕುರ್ಚಿಯನ್ನು ಕೂತ್ಕೊಂಡು ನಾನು ಇವತ್ತು ಡ್ರಗ್ ಮಾಫಿಯಾಗಳನ್ನು ಮಟ್ಟ ಹಾಕ್ತೀನಿ, ಜನರಿಗೆ ನಗುವನ್ನು ತರ್ತೀನಿ, ನನಗೆ ಲೂಟಿ ಮಾಡೋವಂಥ ಅವಶ್ಯಕತೆ ಇಲ್ಲ, ನಾನು ನಗುವನ್ನು ಬಯಸ್ತೀನಿ ಅಂತ ವಿಜಯವನ್ನು ಇನ್ಸ್ಪಿರೇಷನ್ ತಗೊಂಡಂಥ ಕರ್ನಾಟಕದ ಕೆಲವು ಅಪ್ಕಮಿಂಗ್ ರಾಜಕಾರಣಿಗಳು ಅಥವಾ ಪ್ರೊಜೆಕ್ಟರ್ ರಾಜಕಾರಣಿಗಳ ಲಿಸ್ಟಲ್ಲಿ ಈಗ ತುಂಬ ಚರ್ಚೆ ಆಗ್ತಾ ಇರೋದು ಮಾಧ್ಯಮಗಳಿಗೆ. ಕಾರಣ ನಮಗಂತೂ ಗೊತ್ತಿಲ್ಲ. ಉಪೇಂದ್ರ ಅವರು ವಿಜಯ್ ಮಾಡಿದ ಬದಲಾವಣೆಯನ್ನು ಕರ್ನಾಟಕದಲ್ಲಿ ಮಾಡ್ತೀವಿ ಅಂತ ಒಂದಷ್ಟು ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಡೆಫಿನೆಟ್ಲಿ ನೀವು ಮಾಡೋದಾದರೆ ನಮ್ಮ ಸಾಥು ಇದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಇಷ್ಟೆಲ್ಲ ಫಿಲಮ್ಗಳನ್ನು ಮಾಡಿಕೊಂಡು ತಾನು ಫಿಲಮ್ಗಳಲ್ಲಿ ಹೀರೋ ಅಂತ ಹೇಳ್ಕೊಂಡಂಥ ಉಪೇಂದ್ರ ಯಾವತ್ತೂ ಕೂಡ ಬೀದಿಗಳಲ್ಲಿ, ಹೋರಾಟಗಳಲ್ಲಿ ಪ್ರಶ್ನೆಗಳನ್ನು ಮಾಡಿದ್ದನ್ನು ನಾವಂತೂ ಖಂಡಿತ ನೋಡಿಲ್ಲ. ಫರ್ಗೆಟ್ ಅಬೌಟ್ ಪಾಸ್ಟ್. ನೆನ್ನೆ ಪೆಟ್ರೋಲ್ ಬಳಸಬೇಡಿ, ಡೀಸೆಲ್ ಬಳಸಬೇಡಿ, ತಿಂಗಳಾನ್ಗಟ್ಲೆಯಿಂದ ಗ್ಯಾಸ್ ಬರ್ತಾ ಇಲ್ಲ, ಹೋಟೆಲ್ಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಬೆಲೆ ಏರಿಕೆ ಆಗಿದೆ, ರೈತರು ಬೀದಿನಲ್ಲಿದ್ದರು, ನಿರುದ್ಯೋಗದ ಸಮಸ್ಯೆ ಇದೆ. ಒಂದು ವಿಚಾರವಾಗಿಯೂ ಸಹ ಯಾರ ಜೊತೆನೋ ಬಂದು ನಿಲ್ಲದಂಥ ಈ ಉಪೇಂದ್ರ ಅವರನ್ನು ಮುಂದೆ ಕರ್ನಾಟಕದ ರಾಜಕೀಯ ಬದಲಾವಣೆ ಮಾಡ್ತಾರೆ ಅಂತ ಯಾವ ನಿಟ್ಟಿನಲ್ಲಿ ಈ ಮಾಧ್ಯಮಗಳು ಅವರನ್ನು ಪ್ರೊಜೆಕ್ಟ್ ಮಾಡ್ತಾ ಇದೆ ಖಂಡಿತ ನಮಗಂತೂ ಗೊತ್ತಿಲ್ಲ. ಇಟ್ ಈಸ್ ನಾಟ್ ಎ ಕಿಂಡಲ್ ಆಲ್ ಎ ಕ್ರಿಟಿಸಿಸಮ್.
ಬೀಯಿಂಗ್ ಎ ಲೀಡರು ಬೀದಿಗೆ ಬರಬೇಕಾಗತ್ತೆ, ಜನರ ನೋವಿನ ಜೊತೆ ನಿಲ್ಲಬೇಕಾಗತ್ತೆ, ಪ್ರಶ್ನೆ ಮಾಡಬೇಕಾಗತ್ತೆ, ಹೋರಾಟ ಮಾಡಬೇಕಾಗತ್ತೆ, ಸಮಯ ತಪ್ಪಿದ್ರೆ ಜೈಲಿಗೂ ಹೋಗ್ಬೇಕಾಗತ್ತೆ, ಇವರನ್ನು ತೊಡೆ ತಟ್ಟಿ ನಿಲ್ಕೊಳ್ಬೇಕಾಗತ್ತೆ. ಈ ಎಲ್ಲ ಅಂಶಗಳು ಉಪೇಂದ್ರನವರಲ್ಲಿ ಇದೆಯಾ? ಆ ಪಿಕ್ಚರ್ ಏನೋ ತಾವು ಬ್ಯುಸಿಯಾಗಿ ಫಿಲಮ್ಗಳನ್ನು ಮಾಡಿಕೊಂಡು ಫ್ರೀಯಾಗಿದ್ದಾಗ ಪ್ರಜಾಕೀಯ ಅಂತ ಎಲ್ಲೋ ಎ ಸಿ ರೂಮಲ್ಲಿ ಕೂತ್ಕೊಂಡು ಹೇಳ್ಕೊಂಡು ಬಡವರ ಮಕ್ಕಳನ್ನು ಉಚ್ಚೆಬ್ಬಿಸಿ ಆ ಪಕ್ಷದಲ್ಲಿ ನಿಲ್ಲಿಸಿ 500 ಓಟು 1000 ಓಟು ತಗೊಳೋದು ಬದಲು ಬಲಿಪಶು ಮಾಡೋದು ಬದಲು ಉಪೇಂದ್ರ ಅವರಿಗೆ ನಾವು ಒಂದೇ ಒಂದು ವಿಚಾರ ಹೇಳೋದು ಅಂತಂದರೆ, ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ಸ್ ಇತ್ತು, ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ಸ್ ಇತ್ತು, ತಾವು ನಿಂತ್ಕೊಳ್ಬೋದಾಗಿತ್ತು. ಏನೋ ಚುನಾವಣೆ ಆಗೋಗಿದೆ, ಬೇಡ. ಈಗ ಹಿರಿಯೂರಲ್ಲಿ ಏನೋ ಜಾಗ ಖಾಲಿಯಾಗಿದೆ. ಸುಧಾಕರ್ ಅವರ ಮರಣದಿಂದ ಆ ಒಂದು ಕಾನ್ಸ್ಟಿಟ್ಯುನ್ಸಿ ಖಾಲಿ ಇದೆ. ನಾವು ಕೇಳೋದೇನೋ ಅಂತಂದರೆ, ನೀವು ನಿಮ್ಮನ್ನು ರಾಜ್ಯ ಬದಲಾವಣೆ ಮಾಡ್ತೀವಿ ಅಂತ ಪ್ರೊಜೆಕ್ಟ್ ಮಾಡ್ಕೊಳೋ ಅಂಥ ರಾಜಕಾರಣಿ ನಿಜವಾಗ್ಲೂ ಆಗಿದ್ದರೆ ಖಂಡಿತವಾಗಿ ಹಿರಿಯೂರಿನಲ್ಲಿ ಉಪೇಂದ್ರ ಅವರು ಚುನಾವಣೆಗೆ ನಿಂತ್ಕೊಳ್ಳಿ. ಅಲ್ಲಿ ನಿಮ್ಮ ಎಂಟೈರ್ ಕರ್ನಾಟಕದ ನಿಮ್ಮ ಸೈನ್ಯ ಏನಿದೆ ಅದು ಬಂದಲ್ಲಿ ಪ್ರಚಾರ ಮಾಡಲಿ. ಜನರಿಗೆ ಬದಲಾವಣೆ ಮಾಡ್ತೀವಿ ಅಂತ ನೀವು ಅರಿವು ಮಾಡಿಕೊಡಿ. ಅಲ್ಲಿ ಗೆಲ್ಲಿ, ನೀವು MLA ಆಗಿ ನಿಲ್ಲಿ. ತದನಂತರ ಖಂಡಿತವಾಗಿ ಕರ್ನಾಟಕದಲ್ಲಿ ನೀವು ಒಂದು ರಾಜಕಾರಣ ಮಾಡಬಹುದು. ಇಲ್ಲ ಅಂತಂದರೆ ನಿಮ್ಮ ಇಡೀ ಜೀವನವನ್ನು ಪಿಕ್ಚರ್ಗಳಲ್ಲಿ ಕಳ್ಕೊಂಡು ನೀವು ಆರಾಮಾಗಿ ಸದಾಶಿವನಗರದಲ್ಲಿ ಮನೇಲಿ ಇದ್ಕೊಂಡು ರಿಸಾರ್ಟ್ಗಳನ್ನ ಮಾಡಿಕೊಂಡು ಎಲ್ಲೋ AC ರೂಮಲ್ಲಿ ಡೈಲಾಗ್ ಹೊಡೆದು ಕರ್ನಾಟಕದ ರಾಜಕೀಯವನ್ನು ಖಂಡಿತ ದಿಕ್ಕು ತಪ್ಪಿಸಬೇಡಿ ಅಂತ ಈ ಮೂಲಕ ಹೇಳುತ್ತಾ, ಖಂಡಿತವಾಗಿ ವಿ ಆರ್ ನಾಟ್ ಅಗೇನ್ಸ್ಟ್ ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ಬೇಕಾಗಿದೆ ಅಂತ ನಾಯಕ ಬೇಕು, ತೊಡೆ ತಟ್ಟುವಂಥ ನಾಯಕ ಬೇಕಾಗಿದೆ. ಡೆಫಿನೆಟ್ಲಿ ಕರ್ನಾಟಕ ನೀಡ್ಸ್ ಎ ಆಲ್ಟರ್ನೇಟಿವ್ ಪೊಲಿಟಿಕ್ಸ್. ಬಟ್ ಆದರೆ ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ಅನ್ನೋ ಹೆಸರಲ್ಲಿ ಬೇರೆಯವರ ಮಕ್ಕಳನ್ನು ಬಲಿಪಶು ಮಾಡೋದು, ತಾವು ಸೇಫ್ ಆಗುವಂಥ ಉಸಿರು ಒಳ್ಳಿ ರಾಜಕಾರಣಿಗಳ ಪ್ರೊಜೆಕ್ಷನನ್ನು ಖಂಡಿತ ನಾವು ವಿರೋಧ ಮಾಡ್ತೀವಿ ಅಂತ ಹೇಳುತ್ತಾ, ಖಂಡಿತವಾಗಿ ಆ ರೀತಿ ರಾಜಕೀಯ ಮಾಡಬೇಕು ಅಂತ ಬಂದು ನಿಂತ್ಕೊಳ್ಳಿ, ಬದಲಾವಣೆ ಮಾಡಿ, ನೀವು ಗೆದ್ದು ತೋರಿಸಿ, ತದನಂತರ ನೀವು ಒಂದು ಉದಾಹರಣೆಯನ್ನು ಸೆಟ್ ಮಾಡಿ ಅಂತ ಹೇಳುತ್ತಾ, ಖಂಡಿತವಾಗಿ ವಿ ಪ್ರಾಮಿಸ್, ನಾವು ಈ ಜನರ ನೋವನ್ನು ನೋಡುತ್ತಾ ನಾವು ಖಂಡಿತವಾಗಿ ಈ ಮಾಧ್ಯಮ ಮಾಡಿದ್ದು ಅದಕ್ಕೋಸ್ಕರನೇ. ನಮಗೆ ಮಾಧ್ಯಮಗಳು ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಡ್ತಿದ್ದಾಗ ನಾವು ಈ ಒಂದು ನಮ್ಮ ಸಣ್ಣ ಮಾಧ್ಯಮನ ಟ್ರೂ ಲೈಫ್ ಮಾಧ್ಯಮವನ್ನು ನಿಮಗೆ ನಿಜವನ್ನು ತೋರಿಸಲು, ಸತ್ಯವನ್ನು ತೋರಿಸಲು ಮಾಡಿದ್ವಿ. ಖಂಡಿತವಾಗಿ ಕರ್ನಾಟಕದಲ್ಲಿ ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ಬರುತ್ತೆ. ತಮಿಳುನಾಡಲ್ಲಿ ಕಂಡಂಥ ಬದಲಾವಣೆ ಇನ್ನೂ ದೊಡ್ಡ ಬದಲಾವಣೆ ಕರ್ನಾಟಕದಲ್ಲಿ ಆಗತ್ತೆ. ಭರವಸೆಯಿಂದ ಇರಿ. ಮಾಡುವಂಥ ನಾಯಕರು ಇದ್ದಾರೆ. ಅವರುಗಳನ್ನು ಮಾಧ್ಯಮಗಳು ಪ್ರೊಜೆಕ್ಟ್ ಮಾಡದೇ ಇರ್ಬೋದು, ತೋರಿಸದೇ ಇರ್ಬೋದು. ಬಟ್ ಸಮಯ ಸಂದರ್ಭ ಕರ್ನಾಟಕದಲ್ಲಿ ಒಂದು ದೊಡ್ಡ ಐ ಥಿಂಕ್ ಒಂದು ರಾಜಕೀಯ ಬಿರುಗಾಳಿ ಅತಿ ಶೀಘ್ರದಲ್ಲೇ ಬರುತ್ತೆ. ಜನರ ಕಣ್ಣೀರನ್ನು ಒರೆಸುತ್ತೆ, ಜನರ ನೋವನ್ನು ಒರೆಸುತ್ತೆ, ಜನರನ್ನು ನಗುವಂಗೆ ಮಾಡುತ್ತೆ ಅಂತ ಹೇಳುತ್ತಾ, ಆಮೇಲೆ ಈ ಮೂರು ಪಕ್ಷಗಳ ಮಾಫಿಯಾ ರಾಜಕಾರಣಿಗಳನ್ನು ತೊಡೆ ತಟ್ಟಿ ನಿಲ್ಲುವಂಥ ನಾಯಕ ಕರ್ನಾಟಕದಲ್ಲಿ ಬರ್ತಾನೆ ಅಂತ ಈ ಮೂಲಕ ಹೇಳುತ್ತಾ ಈ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಸ್ಟಾರ್ಟಿಂಗ್ ಫ್ರಮ್ ವಿಜಯ್ ಅವರ ಒಂದು ಆಲ್ಟರ್ನೇಟಿವ್ ಪೊಲಿಟಿಕ್ಸಿಂದ ಹಿಡಿದು 13 ವರ್ಷ ದೇಶವನ್ನು ನಡೆಸಿ ಪೆಟ್ರೋಲು ಡೀಸೆಲ್ನ ಬಳಸಬೇಡಿ ಅಂತ ಹೇಳುವಂಥ ಈ ಮೋದಿಗೆ ಅಧಿಕಾರ ಕೊಟ್ಟಂಥ ನೀವುಗಳು ಈ ದೇಶದ ನಾಗರಿಕರಿಗೆ ನಿಜವಾಗ್ಲೂ ಜವಾಬ್ದಾರಿ ಇದೆ ಅಂತ ಕೇಳುತ್ತಾ, ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ಬಂದೇ ಬರುತ್ತೆ, ಬದಲಾವಣೆ ಆಗುತ್ತೆ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.